ನನ್ನ ಭಾರತ ದೇಶದ ಎಲ್ಲ ಪ್ರಜೆಗಳಿಗೆ ನಮಸ್ಕಾರಗಳು ಹಾಗೂ ನನ್ನ ಕರ್ನಾಟಕದ ಕನ್ನಡ ಬಂಧುಗಳಿಗೆ ಮತ್ತು ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ರೀಸೆಂಟಾಗಿ ನನಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ 2024 ಟೆಲಿವಿಷನ್ ಇಂದ ನನಗೆ ದೊರಕಿದೆ. ಇದು ಸಹಾರಾ 7 ಸ್ಟಾರ್ ಹೋಟೆಲ್ ಮುಂಬೈನಲ್ಲಿ 18 ಫೆಬ್ರವರಿಯಲ್ಲಿ ಕಂಡಕ್ಟ್ ಮಾಡಿದರು. ನನಗೆ ಅಲ್ಲಿ ಅವಾರ್ಡ್ ಕೊಟ್ಟರು. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನನ್ನ ಹೆಸರು ಡಾಕ್ಟರ್ ಪಂಡರಿ ಬಿರಾದರ್ ಅಂತ. ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಅಲ್ಲಿ ನಾನು ಒಂದು ಅತ್ಯುತ್ತಮ ಸೇವೆಯನ್ನು ಸರ್ವಿಸಲ್ಲಿ ಇದ್ದಾಗ ಮಾಡಿ ನನ್ನ ಪರ್ಸನಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಈಗ ರೀಸೆಂಟಾಗಿ ನಾನು ಸೋಷಿಯಲ್ ಸರ್ವಿಸ್ ಇದರಲ್ಲಿ ತೊಡಗಿದ್ದೇನೆ. ಈ ಸೋಷಿಯಲ್ ಸರ್ವಿಸ್ ಯಾಕೆ ಬೇಕು ಅಂತ ಅಂಬೋದು ವೆರಿ ಇಂಪಾರ್ಟೆಂಟ್. ಯಾಕೆಪ್ಪ ಅಂದರೆ ಸರ್ವಿಸ್ ಟು ಹ್ಯುಮ್ಯಾನಿಟಿ ಇಸ್ ದಿ ಬೆಸ್ಟ್ ವರ್ಕ್ ಆಫ್ ಲೈಫ್. ನಂದು ಫಸ್ಟ್ ಪಾರ್ಟ್ ಹೇಳೋದಾದರೆ ದ ಅರ್ತ್ ಗ್ರೇಟ್ ಟ್ರೆಜರ್ ಲೈಸ್ ಇನ್ ಹ್ಯೂಮನ್ ಪರ್ಸನಾಲಿಟಿ. ಪ್ರತಿಯೊಬ್ಬರಿಗೂ ಹ್ಯೂಮನ್ ಪರ್ಸನಾಲಿಟಿ ಚೆನ್ನಾಗಿರಬೇಕು. ಆಗ್ತಾನೆ ನಾವು ಅದು ಒಂದು ಟ್ರೆಜರ್ ಇದ್ದಂಗೆ. ನಮ್ಮ ಪರ್ಸನಾಲಿಟಿ ಚೆನ್ನಾಗಿದ್ದರೆ ನಾವು ಯಾರ ಜೊತೆಲಿ ಮಾತಾಡ್ಬೋದು, ಯಾರ ಜೊತೆಲಿ ಬರಿಬೋದು, ಅಥವಾ ಕಮ್ಯುನಿಕೇಷನ್ ಮಾಡ್ಬೋದು, ಇಂಟ್ರ್ಯಾಕ್ಷನ್ ಮಾಡ್ಬೋದು. ಅದೇ ಒಂದು ಪರ್ಸನಾಲಿಟಿ ನಮ್ಮದು ಒಂದು ಟ್ರೆಜರು, ನಿಜವಾದ ಟ್ರೆಜರ್ ಅದು. ಎಲ್ಲರೂ ಟ್ರೆಜರ್ ಅಂತ ತಿಳ್ಕೊಂಡೇನು ನಮ್ಮ ಆಸ್ತಿ ಪಾಸ್ತಿ, ಅದು ಹೊಲ ಮನೆ ಗದ್ದೆ ಅದಲ್ಲ. ನಿಜವಾದ ಪರ್ಸನಲ್ ಡೆವಲಪ್ಮೆಂಟ್ ಇಸ್ ದಿ ನಿಜವಾದ ಟ್ರೆಜರು. ಇದನ್ನು ನಾನು ಒಂದು ಹಳ್ಳಿ ಊರಲ್ಲಿ ಬೆಳೆದು SLC ಪವರ್ಗೆ ನಾನು ಭಾಲ್ಕಿ ತಾಲೂಕಿನಲ್ಲಿ ಓದಿ ನಂತರ ನಾನು ಕಾಲೇಜ್ಗೆ ಬಂದೆ. ಇಲ್ಲಿ BE ಮಾಡಂತ ಬಂದರೆ ಕಾರಣಾಂತರದಿಂದ ನನಗೆ PUC ಮಾಡಿ ಆಗೋವರೆಗೆ ಸೀಟ್ಸ್ ಅಂದರೆ ಲೇಟ್ ಆಯಿತು, ಜಾಯ್ನ್ ಆಗೋಕ್ಕಾಗಲ್ಲ. ನಂತರ ನಾನು SJ ಪಾಲಿಟೆಕ್ನಿಕ್ ಬೆಂಗಳೂರಲ್ಲಿ ಜಾಯ್ನ್ ಆದೆ. ಆವಾಗ 3 ವರ್ಷ ನಾನು ಅಲ್ಲಿ ಇಂಜಿನಿಯರಿಂಗ್ ಡಿಪ್ಲೊಮಾ ಮುಗಿಸ್ಕೊಂಡು 6 ತಿಂಗಳಲ್ಲಿ ನನಗೆ ಕರ್ನಾಟಕ ಪವರ್ ಕಾರ್ಪೊರೇಷನಿಂದ ಒಂದು ಜೂನಿಯರ್ ಇಂಜಿನಿಯರ್ ಪದವಿಯನ್ನು ಕೊಟ್ಟರು. ಅಲ್ಲಿ ನಾನು ಜಾಯ್ನ್ ಆದೆ, ಕೆಲಸ ಶುರು ಮಾಡಿದೆ. 2 ವರ್ಷದಲ್ಲಿ ನನಗೇನು ಅನಿಸ್ತಂದರೆ ನಾನು ಯಾಕೆ BE ಮಾಡಬೇಕಾಗಿತ್ತು, BE ಮಾಡಿ IAS ಮಾಡಬೇಕು ಅಂತ ನನ್ನದು ಒಂದೇನು ಗುರಿ ಇತ್ತು. ಅದು ನಾನು ಮರ್ತನಲ್ಲ ಅಂತ ಅನಿಸ್ತು. ಯಾಕಂದರೆ ನಾನು 7th ಸ್ಟ್ಯಾಂಡರ್ಡ್ ರ್ಯಾಂಕು, ಹೈಸ್ಕೂಲ್ ಕೂಡ ಹೈಯರ್ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದವನು. ನಾನೇನೋ ಒಂದು ಗುರಿ ಇಟ್ಕೊಂಡವನು ಈ ಡೈರೆಕ್ಷನಲ್ಲಿ ಬಂದಲ್ಲ ಅಂತ ಅನಿಸ್ತು ನನಗೆ. ಹಾಗಾಗಿ ರಾಯಚೂರು ಇಂಜಿನಿಯರಿಂಗ್ ಕಾಲೇಜಲ್ಲಿ BE ಮುಗಿಸ್ಕೊಂಡೆ. ನಂತರ ಅಲ್ಲಿ ನನಗೆ ಪ್ರಮೋಷನ್ ಕೊಟ್ಟರು ಆ್ಯಸ್ AE ಅಂತ, ಅಸಿಸ್ಟೆಂಟ್ ಇಂಜಿನಿಯರ್ ಅಂತ. ನಂತರ ನಾನು ಮ್ಯಾರೇಜ್ ಆದೆ. ಮ್ಯಾರೇಜ್ ಆದಮೇಲೆ 1990 ಮ್ಯಾರೇಜ್ ಆಗಿದ್ದು. ಮ್ಯಾರೇಜ್ ಆದ ಮಗಳು ಹುಡ್ದಳು. ಆಮೇಲೆ ನನಗೆ ಮತ್ತೆ ಅನ್ನಿಸ್ತು ನಾನು UPSC ಎಕ್ಸಾಮ್ ಬರೀಬೇಕಂತ ಮೊದಲು ಅಂದ್ಕೊಂಡವನು ಈಗ ಯಾಕೆ ನಾನು ಮರ್ತುಬಿಟ್ಟಲ್ಲ ಅನ್ನಿಸ್ತು. ಆವಾಗ ಮತ್ತೆ ಯೋಚನೆ ಮಾಡಿದಾಗ ಒಂದೇ ಒಂದು ಅವಕಾಶ ಇತ್ತು. ಇವಾಗ 1993ನಲ್ಲಿ ಎಕ್ಸಾಮ್ ಬರೀಬೇಕಂದ್ರೆ ಆವಾಗ ನಮ್ಮ ಫ್ರೆಂಡ್ಸು ಅಥವಾ ನಮ್ಮ ರಿಲೇಟಿವ್ ಆಯಿತು, ನಮ್ಮ ಫ್ಯಾಮಿಲಿ ಏನಂದರು, ನಿಮ್ಮೊಂದು 3-4 ಅವಕಾಶ ಇದ್ದರೆ ನೀವು ಈಸಿಯಾಗಿ ಪಾಸ್ ಆಗೋದಾಯಿತು, ಒಂದೇ ಅವಕಾಶದಲ್ಲಿ ಹೇಗೆ ಸಾಧ್ಯ ಅಂತ ಕೇಳಿದ್ರು. ಅದೇ ಒಂದು ನನಗೆ ಚಾಲೆಂಜ್ ಆಯಿತು. ನಾನು ಚಾಲೆಂಜ್ ತೊಗೊಂಡು ಏನು ಹೇಳಿದೆ ಅವ್ರಿಗೆ, 2-3 ಅವಕಾಶ ಹಾಕಬೇಕು, ಒಂದೇ ಅವಕಾಶದಲ್ಲಿ ಯಾಕೆ ಸಾಧ್ಯ ಇಲ್ಲ ಅಂತ ನನಗೆ ಪ್ರಶ್ನೆ ಮಾಡಿಕೊಂಡೆ. ಅವ್ರಿಗೆ ಚಾಲೆಂಜ್ ಕೊಟ್ಟೆ. ಆವಾಗ ನಾನು ಅದನ್ನೇ ಎಕ್ಸಾಮ್ನ ಚಾಲೆಂಜ್ ತೊಗೊಂಡು ಬರದೆ ಒಂದೇ ಅಟೆಂಪ್ಟಲ್ಲಿ, ಲಾಸ್ಟ್ ಅಟೆಂಪ್ಟಲ್ಲಿ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ UPSC ಎಕ್ಸಾಮಲ್ಲಿ ಪಾಸಾದ ನಂತರ ನನಗೆ ಆರ್ಡ್ರ್ ಕೂಡ ಬಂತು ಸೆಂಟ್ರಲ್ ಗೌರ್ಮೆಂಟು. ನಾನು ಇಲ್ಲೇ ಕಂಟಿನ್ಯೂ ಮಾಡೋದಾ ಅಥವಾ ಹೋಗೋದಾ ಅಂತ ಸ್ವಲ್ಪ ಮನೆಯಲ್ಲಿ ತೊಂದರೆ ಇರೋದರಿಂದ ಇಲ್ಲೇ ನಮ್ಮ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರು ನನಗೆ ಒಂದು ಹೈಯರ್ ಪೊಸಿಷನ್ ಕೊಡ್ತೀವಿ ಅಂತ ಹೇಳಿ ಕೂಡ ಅಂದಾಗ ನಾನು ಇಲ್ಲೇ ಕಂಟಿನ್ಯೂ ಮಾಡಬೇಕಾಯ್ತು. ಮಾಡಿದೆ, ತುಂಬ ಖುಷಿಯಾಯಿತು. ಸೊ ಈಗ ರೀಸೆಂಟಾಗಿ ನಾನು ಅಲ್ಲಿ ಇನ್ನೊಂದು ಏನಂದರೆ, ನಾನು ವರ್ಕ್ ಮಾಡಬೇಕಾದ್ರೆ ನಾನು ಒಂದು ಆರ್ಗನೈಸೇಷನ್ ಇತ್ತು, ಇಂಟರ್ನ್ಯಾಷನಲ್ ಜೂನಿಯರ್ ಚೇಂಬರ್ ಅಂತ. ಇದು ಆಗಲೇ ಒಂದು 70 ಕಂಟ್ರಿನಲ್ಲಿದೆ. ಈ ಒಂದು ಆರ್ಗನೈಸೇಷನ್ ಏನಪ್ಪ ಅಂದರೆ ಮೇನ್ಲಿ ಹೇಳ್ಕೊಡೋದು ನಮಗೆ ಪರ್ಸನಲ್ ಡೆವಲಪ್ಮೆಂಟ್ ವೆರಿ ಇಂಪಾರ್ಟೆಂಟ್. ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಸಾಫ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು. ದಟ್ ಈಸ್ ಇದರಲ್ಲಿ ಏನು ಹೇಳ್ತಾರೆ ಅವರು ಅಂದರೆ, ಮೇನಾಗಿ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಹೆಂಗಿರಬೇಕು, ಎಫೆಕ್ಟಿವ್ ಕಮ್ಯುನಿಕೇಷನ್ ಹೆಂಗಿರಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಹೇಗಿರಬೇಕು, ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ಅದನ್ನು ಫುಲ್ ಡೀಟೇಲ್ ಆಗಿ ನಮಗೆ ಒಂದು ಟ್ರೈನಿಂಗು ಅಥವಾ ನಾಲೆಜನ್ನು ಕೊಡ್ತಾಯಿದ್ರು, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾಯಿದ್ರು. ಹಾಗೆ ಪ್ಯಾರಲಲ್ಲಾಗಿ ಸೋಷಿಯಲ್ ಸರ್ವಿಸ್ ಕೂಡ ಮಾಡಬೇಕು ಅಂತ ಹೇಳ್ಕೊಡ್ತಿದ್ರು. ಅಂದರೆ ಕಾಲೇಜ್ ಹೋಗೋದು, ಹುಡುಗರಿಗೆ ಗೈಡ್ ಮಾಡೋದು, ಇದೆಲ್ಲ ಮಾಡ್ತಾಯಿದ್ದೀವಿ. ಈಗ ರೀಸೆಂಟಾಗಿ ನಾನು ರಿಟೈರ್ಡ್ ಆದಮೇಲೆ ಆ್ಯಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ನನಗೇನಿಸ್ತು, ಇಲ್ಲಿವರೆಗೂ ನಾನು ಒಂದು ಪರ್ಸನಲ್ ಡೆವಲಪ್ಮೆಂಟ್ ಮಾಡ್ಕೊಂಡ ನಂತರ ಐ ಮೇ ಬಿಕಮ್ ಎ ಟ್ರೈನರು. ಯಾವಾಗ JCL ಜಾಯ್ನ್ ಆದಾಗ ಅಲ್ಲಿ ಲೋಕಲ್ ಟ್ರೈನರ್ ಆಗಿದೆ. ನಂತರ ನಾನು ನ್ಯಾಷನಲ್ ಟ್ರೈನರ್ ಆದೆ, ಆಮೇಲೆ ಇಂಟರ್ನ್ಯಾಷನಲ್ ಕೂಡ ಟ್ರೈನರ್ ಆದೆ. ಅಲ್ಲಿ ಆಗ್ಲಿಕ್ಕೆ ಮುಖ್ಯ ಕಾರಣ ಅಂದರೆ ನಾನು ದುಬೈಗೆ ಹೋಗಿ ಒಂದು ಸರ್ಟಿಫಿಕೇಟ್ ಕೋರ್ಸ್ ಕೂಡ ತೊಗೊಂಡೆ. ನಂತರ ಮಲೇಷ್ಯಾ ಹೋಗಿ ಒಂದು ಟ್ರೈನಿಂಗ್ ಕೋರ್ಸ್ ಕೂಡ ತೊಗೊಂಡೆ. ಅದು ಈಗ ನಾನು ಏನು ಅನ್ನಿಸ್ತಾ ಅಂದರೆ, ನಾನು ಎಲ್ಲ ಲೆವೆಲ್ ಬೆಳೆದೀನಿ. ಬಟ್ ಯಾಕೆ ನಾನು ಇದನ್ನು ಒಂದು ಸರ್ವಿಸ್ ರೂಪದಲ್ಲಿ ಈ ಬರೋ ಹುಡುಗರಿಗಾಗಲಿ ಹೈಸ್ಕೂಲು ಕಾಲೇಜು ಅಥವಾ ಎಂಪ್ಲಾಯೀಸ್ಗಾಗಿ ಯಾಕೆ ನಾನು ಗೈಡ್ ಮಾಡಬಾರ್ದು,
ಎಕ್ಸಲೆಂಟ್ ಸರ್ವಿಸಲ್ಲಿ ಅವ್ರು ಯಾಕೆ ಬೆಳಿಬಾರ್ದು ಅದನ್ನು ಅದಕ್ಕಾಗಿ ನಾನು ರೀಸೆಂಟಾಗಿ ಏನಪ್ಪ ಅಂದರೆ ಒಂದು ಸರ್ವಿಸ್ ಅಂದರೆ ಗೈಡೆನ್ಸ್ ಆ್ಯಸ್ ಎ ಕರಿಯರ್ ಗೈಡೆನ್ಸಲ್ಲಿ ಹೆಂಗಪ್ಪ ಅಂದರೆ ಸೊ ಡಿಸೈನ್ ಯುವರ್ ಡೆಸ್ಟಿನಿ, ಡಿಸೈನ್ ಯುವರ್ ಕರಿಯರ್ ಅಂತ ಒಂದು ಕೋರ್ಸ್ ಶುರು ಮಾಡೀನಿ. ನಾನು ಈಗಾಗಲೇ ಹೈಸ್ಕೂಲ್ಗೆ ಕಾಲೇಜ್ಗೆಲ್ಲ ಹೋಗ್ಬಿಟ್ಟು ಕರಿಯರ್ ಗೈಡೆನ್ಸ್ನ ಮಾಡ್ತಾಯಿದ್ದೀನಿ. ಆಮೇಲೆ ಎಕ್ಸಲೆಂಟ್ ಸರ್ವಿಸು ಈ ರೂಪದಲ್ಲಿ ಕೊಡ್ತಾಯಿದ್ದೀನಿ. ಇದನ್ನು ನಾನು ಗುರುತಿಸ್ಬಿಟ್ಟು ನಮ್ಮ ಭಾರತ್ ಯೂನಿವರ್ಸಿಟಿಯವರು ನನಗೆ ರೀಸೆಂಟಾಗಿ ಡಾಕ್ಟ್ರೇಟ್ ಅವಾರ್ಡ್ಗಳು ಕೊಟ್ಟರು. ಅದಾಗಿ ಒಂದು 2-3 ತಿಂಗಳಲ್ಲಿ ಮತ್ತು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೂಡ ಬಂತು ಬಿಕಾಸ್ ಆಫ್ ಮೈ ಸೀಯಿಂಗ್ ದಿ ಎಕ್ಸಲೆಂಟ್ ಸರ್ವಿಸ್ ಆ್ಯಂಡ್ ಗೆಟಿಂಗ್ ದಿ ಡಾಕ್ಟ್ರೇಟ್ ಅವಾರ್ಡ್. ಸೊ ಇದು ನನಗೆ ತುಂಬ ಖುಷಿ ಆಗ್ತದೆ. ನನ್ನ ಉದ್ದೇಶ ಏನಪ್ಪ ಅಂದರೆ ಎಲ್ರಿಗೂ ನನ್ನ ಒಂದು ಅಳಿಲು ಸೇವೆಯನ್ನು ಸಮಾಜಕ್ಕೆ ಕೊಡಬೇಕು. ಸಮಾಜ ಸೇವೆ ಅಂದರೆ ಜನ ದುಡ್ಡು ಕೊಡೋದು ಅಥವಾ ಅನ್ನದಾನ ಮಾಡೋದಲ್ಲ. ಯಾವುದೋ ಒಂದು ನಾವು ಏನು ಕೊಡ್ತೀವಿ ಅದು ಕರೆಕ್ಟಾಗಿರಬೇಕು, ಅವರಿಗೆ ಮುಟ್ಟಬೇಕು, 4 ಜನರಿಗೆ ಹೆಲ್ಪ್ ಆಗಬೇಕು, ಅವ್ರು ಮುಂದೆ ಬರಬೇಕು, ಆವಾಗಲೇ ಅದು ಸಂಪೂರ್ಣ. ಸೊ ಇದನ್ನು ನಾನು ಎಲ್ರಿಗೂ ಏನು ಕೇಳ್ಕೊಳ್ಳೋದಂದರೆ ಎಲ್ಲರೂ ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ನ ಬೆಳೆಸ್ಕೊಳ್ಳಿ, ಅದನ್ನು ಯೂಸ್ ಮಾಡ್ಕೊಳ್ಳಿ, ಅದೇ ಒಂದು ಸೇವೆ ಆಗಲಿ ಅಂತ ನನ್ನ ಭಾವನೆ. ಸೊ ಇಟ್ ಈಸ್ ಮೈ ಪ್ರಿವಿಲೇಜ್ ಆ್ಯಂಡ್ ಪ್ರೌಡ್ ಟು ಬಿ ಗೆಟ್ ಆ್ಯಸ್ ಎ ಡಾಕ್ಟ್ರೇಟ್ ಹಾನರರಿ. ಇಟ್ ಈಸ್ ಎ ಲೈಫ್ ಟೈಮ್ ಅಚೀವ್ಮೆಂಟ್. ಇದು ನನಗೆ ಕೊಟ್ಟಿದ್ದು ಒಂದು ತುಂಬ ಸಂತೋಷ ಅಂತದೆ. ಅದರ ಸಂತೋಷ ಅಲ್ಲದೆ ನನಗೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತದೆ ಮತ್ತು ಗರ್ವ ಕೂಡ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಒಂದು 35 ವರ್ಷ ಸರ್ವಿಸ್ ಮಾಡಿ ಆಮೇಲೆ 4 ಜನರಿಗೆ ಹೆಲ್ಪ್ ಮಾಡಿ ಮುಂದೆ ಬಂದಿದ್ದು ನೋಡಿ ನನಗೆ ಗುರುತಿಸಿ ಒಂದು ಐ ಆಮ್ ದಿ ಫಸ್ಟ್ ಪರ್ಸನ್ ಇನ್ ಇಂಡಿಯಾ ಪಾಸ್ಡ್ ಇಂಜಿನಿಯರಿಂಗ್ ಸರ್ವಿಸ್ ವೈಲ್ ವರ್ಕಿಂಗ್. ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿಕೊಂಡು BE ಮಾಡಿಕೊಂಡು IAS ಮಾಡೀನಿ. ಸೊ ಅದಲ್ಲದೆ ನಾನು ಒಂದು ಬುಕ್ ಕೂಡ ಪಬ್ಲಿಷ್ ಮಾಡಿದಾಗ ನಂದೊಂದು ಪೇಪರ್ ಕೂಡ ಪಬ್ಲಿಷ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಈ ಥರ ಎಲ್ಲ ಸುಮಾರು ನಂದು ಅಚೀವ್ಮೆಂಟ್ ಇದೆ. ನಂದು ಅವಾರ್ಡ್ ರಿವಾರ್ಡು ಮತ್ತು ರೆಕಗ್ನೇಷನ್ನು ಸರ್ಟಿಫಿಕೇಟ್ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಸೊ ಇನ್ನೊಂದು ಈಗ ರೀಸೆಂಟಾಗಿ ನನಗೆ ಯಾವಾಗ ಭಾರತ್ ಯೂನಿವರ್ಸಿಟಿಯವರು ಡಾಕ್ಟ್ರೇಟ್ ಕೊಟ್ಟಾಗ ನನಗೆ ತುಂಬ ಖುಷಿಯಾಗುತ್ತೆ. ನಂದು ಯಾರಾದರೂ ನೀವು ಅಥವಾ ಡಾಕ್ಟ್ರೇಟ್ ಅಂತ ಗುರುತಿಸಿ ರೀಸೆಂಟಾಗಿ ನನಗೆ ತುಂಬ ಸಂಘ ಸಂಸ್ಥೆಯವರು ಕರೆದುಬಿಟ್ಟು ಸನ್ಮಾನ ಮಾಡ್ತಾಯಿದ್ದಾರೆ. ಪ್ಲಸ್ ಅದಲ್ಲದೆ 4 ಜನರಿಗೆ ಮೋಟಿವೇಟ್ ಮಾಡಿ 4 ವರ್ಡ್ ಹೇಳಿ ನಿಮ್ಮ ಒಂದು ಅನಿಸಿಕೆ ಹೇಳಿ ಅಂತ ಕೇಳ್ಕೊಂಡಾಗ ನನಗೆ ತುಂಬ ಖುಷಿಯಾಗುತ್ತೆ. ಅದನ್ನು ನನ್ನ ಒಂದು ಎಕ್ಸ್ಪೀರಿಯೆನ್ಸು, ಅವ್ರ ನಾಲೆಜು, ನನ್ನ ಮೋಟಿವೇಶನ್ನು ಅವ್ರಿಗೆ ಮಾಡ್ತೀನಿ. ಅವ್ರಿಗೆ ಮುಂದೆ ಹೇಗೆ ಬೆಳಿಬೇಕು ಅಂತ ಕೂಡ ಹೇಳ್ಕೊಡ್ತೀನಿ. ಅದಲ್ಲದೆ ನನಗೆ ಒಂದು ಹೈ ಎನರ್ಜಿ ಬರುತ್ತೆ. ಯಾವಾಗ ಬರುತ್ತೆ ಅಂದರೆ ನನಗೊಂದು ಸಂತೋಷ ಅಲ್ಲದೆ ನನಗೊಂದು ಗರ್ವ ಇದರಿಂದ. ಸೊ ಹಾಗಾಗಿ ನನಗೆ ಒಂದು ಖುಷಿ ಆಗ್ತಾಯಿದೆ. ಏನಪ್ಪ ಅಂದರೆ ಇದೇನು ಹೇಳ್ಕೊಡುತ್ತೆ, ಇದೊಂದು ಪ್ರತಿಯೊಂದು ಪಿನ್ ಹಾಕ್ಕೊಂಡಿದ್ದಲ್ಲ, ಇದಕ್ಕೊಂದು ಪ್ರತಿಯೊಂದು ಕತೆ ಇದೆ, ಅದರಿಂದ ಒಂದು ಸ್ಟೋರಿ ಇದೆ, ಅದರಿಂದ ಒಂದು ನನ್ನ ತ್ಯಾಗ ಇದೆ, ನನ್ನೊಂದು ಸರ್ವಿಸ್ ಇದೆ. ಇದು ನನಗೆ ಪ್ರತಿಯೊಂದು ಹೇಳ್ಕೊಡುತ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಈಗ ಇಂಟರ್ನ್ಯಾಷನಲ್ ಜೂನಿಯರ್ ಚೇಂಬರು, ಇದು ಒಂದು ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನು. ಇಲ್ಲಿ ಇಂಡಿಯನ್ನಲ್ಲಿ ಏನಂತೀವಿ, ಇಂಡಿಯನ್ ಜೂನಿಯರ್ ಚೇಂಬರ್ ಅಂತೀವಿ. ಇದು ಪರ್ಸನಲ್ ಡೆವಲಪ್ಮೆಂಟ್ ಮಾಡೋಕ್ಕೆ ನನಗೆ ಇದು ಹೆಲ್ಪ್ ಮಾಡಿದೆ. ಆವಾಗ 18 to 40 ಇಯರ್ಸಲ್ಲಿ ಏನು ಒಂದು ಅವ್ರ ಲಿಮಿಟೆಡ್ ಸರ್ವಿಸ್ ಇದೆ, ಆ ಲಿಮಿಟೆಡ್ ಒಂದು ಪರ್ಸನಲ್ ಡೆವಲಪ್ಮೆಂಟ್ ಕೋರ್ಸ್ ಕೊಡ್ತಾರೋ ಆ ಪೀರಿಯಡಲ್ಲಿ ನಾನು 1990ಇಂದ 2000ವರೆಗೆ ತೊಗೊಂಡಿನಿ. ಇದು ಯಾವಾಗ ಇಂಡಿಯನ್ ಜೂನಿಯರ್ ಚೇಂಬರಿಂದ. ಅದು ನನಗೆ ತುಂಬ ಈ ಆರ್ಗನೈಸೇಷನ್ ಹೆಲ್ಪ್ ಮಾಡಿದೆ ಅಂತ ಈ ಪಿನ್ ಹೇಳ್ಕೊಡುತ್ತೆ. ಇದು ನನಗೆ ಸಾಯ್ತು ಒಂದು ಎಕ್ಸಾಂಪಲು. ಈಗ ನಂತರ ನಾನು ರಿಟೈರ್ಡ್ ಆದಮೇಲೆ ಐ ಜಾಯಿಂಡ್ ಲಯನ್ಸ್ ಕ್ಲಬ್. ಆ ಲಯನ್ಸ್ ಕ್ಲಬ್ ಏನು ಹೇಳ್ಕೊಡ್ತೀನಿ ನೀವು, ಸರ್ವಿಸ್ ಟು ದಿ ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ವರ್ಕ್ ಆಫ್ ಲೈಫ್. ಈ ಥರ ಜಾಯ್ನ್ ಆದಾಗ ನಾನು ಇಲ್ಲಿ ನಮ್ಮ ಆದಿತ್ಯ ಕ್ಲಬ್ಬು, ದಟ್ ಈಸ್ ಲಯನ್ಸ್ ಕ್ಲಬ್ಬು, ಅವರು ಗವರ್ನರ್ ಬಂದು ಇದು ನನಗೆ ಪಿನ್ ಕೊಟ್ಟಿದ್ದಾರೆ. ಅಂದರೆ ಸರ್ವಿಸ್ ಮಾಡೋದಲ್ಲಿ ನಾನು ಲಯನ್ಸ್ ಕ್ಲಬ್ಬಲ್ಲಿ ಜಾಯ್ನ್ ಆದಾಗ ಬ್ಲಡ್ ಡೊನೇಷನ್ ಅಂತೆ ಅಥವಾ ಇನ್ನೊಂದು ಸರ್ವಿಸ್ ಅಂತೆ ಈ ಥರ ಸುಮಾರು ಮಾಡ್ತಾ ಇರ್ತೀವಿ. ಅದನ್ನು 4 ಜನರಿಗೆ ಹೆಲ್ಪ್ ಆಗುತ್ತೆ. ನನ್ನ ಒಂದು ಎಡಿಷ್ನಲ್ ಕೋರ್ಸು ಕೊಡೋದಲ್ಲದೆ ಇದನ್ನು ಕೂಡ ನಾನು ಜಾಯ್ನ್ ಆಗಿ ಮಾಡೀನಿ. ಪ್ಲಸ್ ಇನ್ನೊಂದೇನೆಂದರೆ ಜೂನಿಯರ್ ಚೇಂಬರ್ ಅಂತ, ಅದರಲ್ಲಿ ಈಗ ಸೀನಿಯರ್ ಮೊದಲು ಇದ್ದಿದ್ದು, ಈಗ ಇದ್ದಿದ್ದು ಸೀನಿಯರ್ ಚೇಂಬರ್ ಅಂತ. ಅಂದರೆ ಆಫ್ಟರ್ 40 ಇಯರ್ಸ್ ಆದ ನಂತರ ಸೀನಿಯರ್ ಚೇಂಬರ್ ಅಂತ ಒಂದು ಆರ್ಗನೈಸೇಷನು, ಅಲ್ಲಿ ಕೂಡ ಜಾಯ್ನ್ ಆಗಿನಿ. ಇನ್ನೊಂದು ಪಿನ್ ಹೇಳುತ್ತೆ JCOM ಅಂತ, ಇದು JC ಅವರು ಕಾಮರ್ಸ್ ವಿತ್ ಬಿಸ್ನೆಸ್. ಈಗ ರೀಸೆಂಟಾಗಿ ನಾನು ಬಿಸ್ನೆಸ್ ಕೋಚಿಂಗ್ ಕೂಡ ಮಾಡ್ತಾಯಿದ್ದೀನಿ, ಗೈಡ್ ಮಾಡ್ತಾಯಿದ್ದೀನಿ. ಹೌ ಟು ಡೂ ಬಿಸ್ನೆಸ್, ಹೌ ಟು ಅರ್ನ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ಮು. ಒಂದು ಇನ್ಕಮ್ ಸಾಲದು ಅಲ್ವಾ, ನಮ್ಮ ಕಾಲದಾಗ ಒಂದು ಇನ್ಕಮ್ ಸಾಕಾಗಿತ್ತು. ಬಟ್ ಆವಾಗ ಆ ಮನೆಗೆ ಕೂಡ ಫ್ಯಾಮಿಲಿ ಕೂಡ ನೋಡ್ಬೋದಾಗಿತ್ತು. ಇವತ್ತು ಸಾಧ್ಯ ಇದೆಯಾ, ಒಂದು ಇನ್ಕಮ್ ಸಾಧ್ಯ ಇದೆಯಾ, ಇಲ್ಲ. ಹಾಗಾಗಿ ನಿಮಗೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೇಕು ಹೇಗೆ ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ಈಗ ನೋಡುವೆ, ಡೈಲಿ ಇನ್ಕಮ್ ಇರಬೇಕು, ವೀಕ್ಲಿ ಇರಬೇಕು, ಮಂತ್ಲಿ ಇರಬೇಕು, ಕ್ವಾರ್ಟರ್ಲಿ, 6 ಮಂತ್ಲಿ ಆ್ಯಂಡ್ ಇಯರ್ಲಿ ಇದ್ದರೆ ಇನ್ನೂ ಚೆನ್ನಾಗಲ್ವಾ. ಸೊ ಈ ಥರ ಮಾಡಿ ಯಾವುದಾದ್ರು ಈಗ ಸಾಧ್ಯ ಇದೆ. ಯಾಕೆ ಸಾಧ್ಯ ಅಂದರೆ ಬಿಕಾಸ್ ಆಫ್ ದಿ ಟೆಕ್ನಾಲಜಿ, ಬಿಕಾಸ್ ಆಫ್ ದಿ ಇನ್ಫಾರ್ಮೇಷನ್. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರೋದನ್ನ ನಾವು ಹೇಗೆ ಬಳಸ್ಕೋಬೇಕು. ಎಷ್ಟೋ ಜನರಿಗೆ ಎಲ್ಲ ಕಡೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಟೆಕ್ನಾಲಜಿ ಇದೆ, ಬಟ್ ವಿಸ್ಡಮ್ ಇಲ್ಲ, ಅವರಿಗೆ ಅನುಭವ ಇಲ್ಲ. ನಾಲೇಜು ಏನೋ ಸಿಗುತ್ತೆ ಸ್ವಲ್ಪ, ಬಟ್ ಗೂಗಲ್ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಈಗ ನಡುವೆ. ಬಟ್ ಅವ್ರಿಗೊಂದು ವಿಸ್ಡಮ್, ನಮ್ಮದು ಅನುಭವ ಆಯಿತು, ನಮ್ಮದು ವಿಸ್ಡಮ್ ಆಯಿತು, ಜನರಿಗೆ ಕೊಟ್ಟು ಬಿಸ್ನೆಸ್ಸಲ್ಲಿ ನಾನು ಗೈಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ರೀಸೆಂಟಾಗಿ ಜಾಯ್ನ್ ಆಗಿದ್ದೀನಿ. ಇನ್ನೊಂದು ಏನು ಹೇಳ್ಕೊಡ್ತಾನೆ, BBC ಅಂತ, ಬಿಸ್ನೆಸ್ ಬೂಸ್ಟ್ ಕ್ಲಬ್. ಹೇಗೆ ಬಿಸ್ನೆಸ್ ನಾವು ಬೂಸ್ಟ್ ಮಾಡಬೇಕು, ಎಲ್ಲಿ ನಾವು ತಪ್ತೀವಿ, ಎಲ್ಲಿ ನಾವು ಮಾರ್ಗದರ್ಶನ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಈ ರೀಸೆಂಟ್ ಕೂಡ ಒಂದು ಆರ್ಗನೈಸೇಷನ್ ಜಾಯ್ನ್ ಆಗಿನಿ. ಅದು ಕೂಡ ನಾನು
ಯೂಸ್ ಮಾಡಿಕೊಂಡು ಬೇರೆ ಜನರಿಗೆ ಗೈಡ್ ಮಾಡ್ತಾಯಿದ್ದೀನಿ. ಬಟ್ ದಾದಾ ಸಾಹೇಬ್ ಫಾಲ್ಕೆ ಅಂತ ಹೇಳಿ ಎಲ್ಲರೂ ಫಿಲಮ್ ಫೀಲ್ಡ್ ಅಂತ ತಿಳ್ಕೊಳ್ತಾರೆ. ನಾನು ಫಿಲಮ್ ಫೀಲ್ಡವನ್ನಲ್ಲ. ಬಟ್ ಆದರೆ ಈ ರೀಸೆಂಟಾಗಿ ಒಂದು 8 ವರ್ಷದಿಂದ ಈ ದಾದಾ ಸಾಹೇಬ್ ಫಾಲ್ಕೆ ಕೇಳಿದ್ರೆ ನಿಮಗೆಲ್ಲರಿಗೂ ತುಂಬ ಗರ್ವ, ಹೆಮ್ಮೆ. ಒಂದು ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದ ಅದು ಒಂದು ಹಾನರರಿ ಒಂದು ಜನರಿಗೆ ಫಿಲಮ್ ಫೀಲ್ಡ್ ಕೊಡುವಂಥದ್ದು. ಬಟ್ ನಾ ಆ ಫೀಲ್ಡಲ್ಲಿಂದ ಇಲ್ಲ. ಅದರಲ್ಲಿ ರೀಸೆಂಟಾಗಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಟೆಲಿವಿಷನ್ 24 ಅಂತ ಅದರಲ್ಲಿ ನನಗೆ ನಾಮಿನೇಷನ್ ಆಯಿತು ಕೂಡ, ಅವಾರ್ಡ್ ಕೂಡ ಬಂತು. ಅದರಲ್ಲಿ 20 ಕ್ಯಾಟಗರಿ ಮಾಡಿದ್ದಾರೆ. ಈಗ ಏನು ಫಿಲಮಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಹೇಗಿರ್ತಾರೋ ಈ ಸೀರೀಸಲ್ಲಿ ಟೆಲಿವಿಷನ್ ಸೀರೀಸಲ್ಲಿ ಕೂಡ 20 ಕ್ಯಾಟಗರಿ ಇದೆ. ಲೈಕ್ ಆ್ಯಕ್ಟರು, ಡೈರೆಕ್ಟರು, ಪ್ರೊಡ್ಯೂಸರು ಎಲ್ಲ ಇರ್ತಾರಲ್ಲ, ಆ ಥರನೂ ಸುಮಾರು ಇದೆ. ಅದರಲ್ಲಿ ಕೂಡ ಒಂದು ಸೋಷಿಯಲ್ ಸರ್ವಿಸ್ ಅಂತ ಆ್ಯಡ್ ಮಾಡಿದ್ದಾರೆ. ಆ ಸೋಷಿಯಲ್ ಸರ್ವಿಸ್ ಮುಖಾಂತರ ನಾನು ಡಾಕ್ಟ್ರೇಟ್ ಹೇಗೆ ಬರೆದಿದ್ನೋ ಅದೇ ಥರ ಇದನ್ನು ಕೂಡ ನನಗೆ ಈ ಒಂದು ನಾಮಿನೇಷನ್ ಮಾಡಿದಾಗ ಸೆಲೆಕ್ಟ್ ಆಗಲಿಕ್ಕೆ ಈಸಿ ಆಯಿತು. ಒಂದು ಇದಾಯಿತು. 4 ಜನರಿಗೆ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇದು ನಾವು ನ್ಯಾಷನಲ್ ಲೆವೆಲ್ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ರೀಸೆಂಟಾಗಿ ಸೆಲೆಕ್ಟ್ ಆಗಿ ನನಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಟೆಲಿವಿಷನ್ 2024 ಬಂತು. ಅದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಆ ರಾಮಾಯಣದಲ್ಲಿ ಸೀತೆ ಪಾತ್ರ ವಹಿಸಿದವರು ದೀಪಿಕಾ ಅವರು ಏನು ಅಲ್ಲಿ ಚೀಫ್ ಗೆಸ್ಟಾಗಿ ಬಂದಿದ್ದರು. ನಾನು ಆ್ಯಸ್ ಎ ಹಾನರರಿ ಗೆಸ್ಟಾಗಿ ಹೋಗಿದ್ದೆ. ಸೊ ಅಲ್ಲಿ ಹೋದಾಗ ನನಗೆ ಒಂದು ಸನ್ಮಾನ ಮಾಡಿದ್ರು. ಪ್ಲಸ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು ಟೆಲಿವಿಷನ್ 24 ಕೂಡ ಕೊಟ್ಟರು. ಇದು ನನಗೆ ತುಂಬ ಖುಷಿ ಆಗ್ತದೆ. ಫ್ರೆಂಡ್ಸ್ ಅಥವಾ ಎಲ್ಲರೂ ಜನಗಳಿಗೆ ನಾನು ಏನು ಹೇಳೋದಂದರೆ, ನಾನು ಚಿಕ್ಕವನಿರಬೇಕಾದ್ರೆ ಬೆಳಿಗ್ಗೆ ನಮ್ಮ ತಂದೆ ನನಗೆ 4 ಗಂಟೆಗೆ ಎಬ್ಬಿಸಿ ಓದಿಸೋದು ಅಭ್ಯಾಸ ಮಾಡಿದರು. ಅದು ಕೂಡ ನನಗೆ ಇಲ್ಲಿವರೆಗೆ ಈಗ ರೀಸೆಂಟ್ ಕೂಡ ಅಭ್ಯಾಸ ಇದೆ. ನಾನು ಎಷ್ಟೇ ಲೇಟಾಗಿ ಮಾಡಿಕೊಂಡು ಬೆಳಗ್ಗೆ 5 ಗಂಟೆಗೆ ಹೇಳೋದು. ನನ್ನ ರೂಟೀನ್ ಹ್ಯಾಬಿಟ್ಸ್ ಏನಪ್ಪ ಅಂದರೆ ಯೋಗ, ಮೆಡಿಟೇಷನು, ದೆನ್ ವಾಕಿಂಗ್ ಹೋಗೋದು, ಇದೆಲ್ಲ ರೂಟೀನ್ ಮಾಡ್ತೀನಿ. ಆಮೇಲೆ ಡೈಟ್ ಕಂಟ್ರೋಲ್ ಮಾಡ್ತೀನಿ. ಆಮೇಲೆ ಇದರಲ್ಲಿ ನನಗೆ ನಮ್ಮ ಫ್ಯಾಮಿಲಿ ಕೂಡ ಸಪೋರ್ಟ್ ಇದೆ. ಹಾಗಾಗಿ ನಾನು ಯಾವಾಗಲೂ ಐ ಫೀಲ್ ಆಲ್ವೇಸ್ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಐ ನೆವರ್ ಫೀಲ್ ದಟ್ ಐ ಆಮ್ ರಿಟೈರ್ಡ್. I am retired but not tired. This is my tag of my slogan. I say to everybody, I am 25 years young and 35 years experience ಅಂತ ಹೇಳ್ತೀನಿ. ಎಲ್ರಿಗೂ ಈ ಮೆಸೇಜ್ ಕೊಡ್ತೀನಿ. ಯು ಶುಡ್ ನಾಟ್ ಫೀಲ್ ಐ ಆಮ್ ಟೈರ್ಡ್, ಐ ಆಮ್ ರಿಟೈರ್ಡ್, ನನಗೆ ಇಲ್ಲ ಅನ್ಬಾರ್ದು. ನೀವು ಎಷ್ಟೇ ಏಜ್ ಈಸ್ ಜಸ್ಟ್ ನಂಬರ್. ಸೊ ಫೀಲ್ ಯುವರ್ ಸೆಲ್ಫ್ ಯಂಗ್ ಆ್ಯಂಡ್ ಎನರ್ಜೆಟಿಕ್. ದೆನ್ ಯು ವಿಲ್ ಬಿ ಮೋಟಿವೇಟೆಡ್ ಯುವರ್ ಸೆಲ್ಫ್ ಟು ಡೂ more work, more activities you can do. Thank you.